ವಿಜಯಪುರ ಜಿಲ್ಲೆಯ ತಾಳಿಕೋಟೆ ತಾಲೂಕಿನ ಬಾವೂರು ಗ್ರಾಮದಲ್ಲಿ ಶವ ಸಂಸ್ಕಾರ ಮಾಡಲಿಕ್ಕೆ ಹೋಗಲು ರಸ್ತೆ ಮಾಡಿಕೊಡಿ ಎಂದು ಮಾಜಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಶಾಂತಗೌಡ ಪಾಟೀಲ್ ಅವರು ಶಾಸಕರಿಗೆ ತಮ್ಮ ಮನವಿಯನ್ನು ಸಲ್ಲಿಸಿದರು. ತಾಳಿಕೋಟೆ ತಾಲೂಕಿನ ಬಾವೂರು ಗ್ರಾಮದಲ್ಲಿ ಎಲ್ಲ ಧರ್ಮದ ಜನರ ಸಂಕಷ್ಟ ಏನೆಂದರೆ ಯಾರಾದರೂ ಮರಣವನ್ನು ಹೊಂದಿದರೆ ಶವ ಸಂಸ್ಕಾರ ಮಾಡಲಿಕ್ಕೆ ಹೋಗಲು ಸೊಗಲಿ ಹಳ್ಳ ಅಡ್ಡ ಇರುವುದರಿಂದ ನೀರಿನಲ್ಲಿ ಹೋಗಲು ಹೇಗೆ ಸಾಧ್ಯ ಎಂದು ತಮ್ಮ ಅಳಲನ್ನು ವರದಿಗಾರರಿಗೆ ತೋಡಿಕೊಂಡರು. ಕಾರಣ ಇನ್ನಾದರೂ ಜಿಲ್ಲಾಡಳಿತ ಹಾಗೂ ತಾಲೂಕು ಆಡಳಿತ ಸೇತುವೆಯನ್ನು ನಿರ್ಮಾಣ ಮಾಡಿಕೊಡಬೇಕು. ಶ್ರೀಮಾನ್ಯ ಶಾಸಕರಾದ ಸಿ.ಎಸ್. ನಾಡಗೌಡ ಅವರು ನಮ್ಮ ಊರಿಗೆ ಸೊಗಲಿ ಹಳ್ಳದ ಸೇತುವೆ ನಿರ್ಮಿಸಿ ಕೊಡಬೇಕು ಎಂದು ಮನವಿಯನ್ನು ಮಾಡಿದರು. ಈ ಸಂದರ್ಭದಲ್ಲಿ ಶಿವಕುಮಾರ್ ಅರಬಿ, ಇಸ್ಮಾಯಿಲ್ ಪಟೇಲ್ ಬಿರಾದಾರ್, ಕಾಸಿಂ ಕಾರ್ಗಾರ್ ಇನ್ನೂ ಹಲವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ವರದಿಗಾರರು ಲಕ್ಷ್ಮಣ್ ಕಲ್ಲಾಳ್, ಟಿ ನ್ಯೂಸ್, ವಿಜಯಪುರ. ಬಾವೂರು ಗ್ರಾಮದ ಎರಡು ರುದ್ರಭೂಮಿಗಳು, ಒಂದು ಮುಸ್ಲಿಂ ಸಮಾಜ ಮತ್ತು ಇನ್ನೊಂದು ಹಿಂದೂ ಸಮಾಜ ಅಕ್ಕಪಕ್ಕದಲ್ಲಿ ಇದ್ದಾವೆ. ಹಾಗಾಗಿ ಹಳ್ಳ ಬಂತು ಅಂತಂದರೆ ಜನರಿಗೆ ಹೋಗೋದಕ್ಕೆ ತುಂಬ ತೊಂದರೆ ಆಗುತ್ತೆ, ಜನರಲ್ಲಿ ಮುಟ್ಟೋದು ತುಂಬ ಕಷ್ಟ ಆಗುತ್ತೆ. ದಯವಿಟ್ಟು ಜಿಲ್ಲಾ ಆಡಳಿತದಲ್ಲಾಗಲಿ ಅಥವಾ ತಾಲೂಕು ಆಡಳಿತದಲ್ಲಾಗಲಿ ಇಲ್ಲಿ ಒಂದು ಊರಿಂದ ಈ ಮಧ್ಯೆ ಒಂದು ಬ್ರಿಡ್ಜ್ ನಿರ್ಮಾಣ ಮಾಡಿಕೊಟ್ರೆ ನಮ್ಗೆ ತುಂಬ ಸಂತ ಆಗುತ್ತೆ. ಹಾಗಾಗಿ ಸಿ.ಎಸ್. ನಾಡಗೌಡ ತುಂಬ ಇನ್ನಿತಪೂರ್ವವಾಗಿ ಕೇಳ್ಕೊತಾ ಇದ್ದೀವಿ. ಆದಷ್ಟು ಬೇಗ ನಮ್ಮ ಗ್ರಾಮದ ಜನರು, ಬಾವೂರು ಗ್ರಾಮದ ಜನರು ತುಂಬ ತೊಂದರೆಯಲ್ಲಿ ಆಗ್ತಾರೆ ಮಳೆ ಬಂತು ಅಂದರೆ. ಹಾಗೆ ತಮ್ಮಲ್ಲಿ ಗ್ರಾಮಸ್ಥರ ಪರವಾಗಿ, ಪ್ರತಿ ಊರಿನ ಹಿರಿಯರ ಪರವಾಗಿ ಇಲ್ಲಿ ಒಂದು ಬ್ರಿಡ್ಜ್ ನಿರ್ಮಾಣ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ತಮ್ಮಲ್ಲಿ ಕೈಗಡೆ ಆಗಿ ಕೇಳ್ಕೊತಾರೆ.